हि धर्मस्य ग्लानिर्भवति भारत अभ्युत्थान अधर्मस्य तदात्मानं सृजन्म्यहಂ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳ ಧನಿಕರ ದರ್ಪ ಹೆಚ್ಚಾದಾಗ ನಮ್ಮನ್ನು ಮಟ್ಟ ಹಾಕಲಿಕ್ಕೆ ಯಾವ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹೊಟ್ಟೆ ಬರ್ತಾನಂತೆ. ಆದರೆ ಇದು ಕಲಿಯುಗ. ತಲೆ ಇದ್ದರು ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ಹೆಡೆಯೋರ ಕಲಿಯುಗ ಅಂದಾಗ ಆ ದೇವರು ಹುಟ್ಟಿ ಬರೋದಂದ್ರೇನು, ನಮ್ಮನ್ನ ಮಟ್ಟ ಹಾಕುವುದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೇವೆ. ತಿನ್ನಾಕ ಕೂಲಿಲ್ಲ ಅಂತ ಅಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತೀವಿ, ಇಲ್ಲ ಸಲ್ಲದ ಕಟ್ಟು ಕತೆಗಳನ್ನು ಕಟ್ತೇವೆ. ತಿನ್ನಾಕ ಗಂಡ ಕೊಡ್ತೀವಿ, ಕುಡಿಯಾಕ ಹ್ಯಾಂಡ ಕೊಡ್ತೀವಿ, ಪ್ರಸಂಗ ಬಿದ್ರ ಮಗ್ಲ ಮಲಗಾಕ ಹೆಣ್ಣು ಕೊಡ್ತೀವಿ. ಹಂಗಾರ ಮಾಡಿ ಓಟ್ ಹಾಕ್ಸ್ಕೊಳ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಸ್ಕೊಳ್ಳಬೇಕು. ಇದು ನಮ್ಮಂತ ರಾಜಕೀಯ ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಮಗ್ಲವ್ರು ಹೇಳಲ್ಲ, ಮಗ್ಲವ್ರು ಹೇಳಿದ್ರೆ ತಿಳ್ಕೊಳ್ಳೋ ವ್ಯವಧಾನ ನಿಮಗಿಲ್ಲ. ಯಾಕಂದ್ರೆ ಇಲ್ಲೆಲ್ಲರೂ ಬಿಸಿ. ನಮಗೆ ತೊಳಕಾಳ ಹಾಕಿಲ್ಲ, ಊರು ಸಾಬ್ರಿ ತಗೊಂಡು ನಾವೇನ್ ಮಾಡೋಣ್ರಪ್ಪ, ನಾವೇ ಮಾಡೋಣ. ಆಫ್ಟರ್ ಆಲ್ ಒಂದು ಪಾನ್ ಶಾಪ್ ಇದ್ದವನು ಬೆಳಗ್ಗೆ ಆಗೋದ್ರಲ್ಲಿ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮೊಸಡಿನ ನಂಬ್ಕೊಂಡು ತಲೆಗೆ 500,000 ಅಂತ ನೋಟ್ ಹಂಚಿದ್ದೀನಿ. ಹ್ಯಾಂಗೆ ಕಿತ್ಕೋಬೇಕ್ರಪ್ಪ, ಹ್ಯಾಂಗೆ ಕಿತ್ಕೋಬೇಕು? ಭೂಮಿಗೆ ಒಂದು ಬೀಜ ಬಿತ್ತುವ ರೈತ ಒಂದು ತನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋದಕ್ಕೆ ತಪ್ಪ? ಇದು ನಮ್ಮಂತ ರಾಜಕೀಯದ ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಹೋಗಕ್ಕೆ ನಮ್ಮಂತವ್ರು ಬಿಡೋದಿಲ್ಲ, ಬಿಡೋಕ್ ಚಾನ್ಸೂ ಇಲ್ಲ. ಸರ್ಕಾರಿ ಶಾಲೆ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ ಅಂತ ಹಿಂದೆ ಬಿದ್ದಿರ ನಿಮ್ಮ ರೊಕ್ಕ ನಿಮ್ಮಪ್ಪ ಕೊಡ್ತಾನ? ಎಡೆ ಎತ್ತಿದ ನಾಗರರ ತಲೆಯ ಮೇಲೆ ತುಪ್ಪದ ಅಭಿಷೇಕವನ್ನು ಮಾಡಿದರವರು ವಿಷ ಕಮ್ಮಿಯಾಗಲು ಸಾಧ್ಯವೇ? ಅದರಂತ ಈ ಶರಣ ರಾಜನ ಎದೆಯಲ್ಲಿ ತುಂಬಿತಿರುತ್ತಿರುವ ಸೇಡಿನ ಜ್ವಾಲೆ ಕಮ್ಮಿಯಾಗಲು ಸಾಧ್ಯವಿಲ್ಲ. ದಟ್ ಈಸ್ ಈ ಶರಣರಾಜ್.